ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಖ್ಯಾತ ನಟಿಯಾಗಿರುವಂತಹ ಶುಭಾ ಪುಂಜ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಶುಭಾ, ವೆಲ್ಕಮ್ ಟು ದಿ ಶೋ. ಹಾಯ್ ದೀಪಿಕಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆರಾಮಡುಲ್ಲೆ ನಮ್ಮ ಹುಡುಗಿ ಅಲ್ವಾ, ಸೊ ಸ್ವಲ್ಪ ಪಾರ್ಶಾಲಿಟಿ ಜಾಸ್ತಿ. ಹೇಗಿದೆ ಲೈಫ್? ಲೈಫ್ ಇಸ್ ಗುಡ್. ಖುಷಿಯಾಗಿದ್ದೀರ ಅನ್ಸುತ್ತೆ. ಈ ವರ್ಷ ಸ್ವಲ್ಪ ಕಮ್ಮಿ ಖುಷಿ, ಬಿಕಾಸ್ ನಮ್ಮಮ್ಮ ತೀರ್ಕೊಂಡ್ರು. ಸೊ ಯೂಶಲಿ ಯಾವಾಗಲೂ ಖುಷಿಯಾಗಿರೋದು. ಐ ಥಿಂಕ್ ಇಸ್ ದ ಫಸ್ಟ್ ಇಯರ್ ದಟ್ ಐ ಆಮ್ ಸ್ವಲ್ಪ ಡಲ್ ಆಗಿದ್ದೀನಿ. ಬಟ್ ಇಲ್ಲ, ಇವಾಗ ಐ ಆಮ್ ಟ್ರೈಂಗ್ ಟು ಕಮ್ ಔಟ್ ಆ್ಯಂಡ್ ಬಿ ಓಕೆ. ಇವಾಗ ಪರವಾಗಿಲ್ಲ. ಅದೇ ನಾನು 4 ತಿಂಗಳ ಹಿಂದೆ ಒಮ್ಮೆ ಕಾಲ್ ಮಾಡಿದಾಗ ದೀಪಿಕಾ ಈ ಥರ ಆಗಿದೆ, ನೋವಲ್ಲಿದ್ದೀನಿ ಅಂದರೆ ಆ್ಯಕ್ಚುಲಿ ಅಮ್ಮನಿಗೆ ಏನಾಗಿತ್ತು? ಅಮ್ಮನಿಗೆ ಆ್ಯಕ್ಚುಲಿ ಇಟ್ ಸ್ಟಾರ್ಟೆಡ್ ವಿತ್ ಒಂದು ಸ್ಮಾಲ್ ಫಾಲ್ ಅವ್ರದ್ದು. ಸೊ ಅವ್ರ ಸ್ಪೈನಲ್ ಕಾರ್ಡಲ್ಲಿ ಒಂದು ಸ್ಮಾಲ್ ಕ್ರ್ಯಾಕ್ ಇತ್ತು. ಸೊ ಅದರಲ್ಲಿ ಬೆಡ್ ರೆಸ್ಟಲ್ಲಿದ್ದರು. ಅಲ್ಲಿಂದ ಶೀ ಈಸ್ ಆಸ್ಮಾ ಪೇಷಂಟ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಅಂದರೆ ಲಾಸ್ಟ್ ಸೊ ಮೆನಿ 20-30 ಇಯರ್ಸಿಂದ ಅವ್ರು ಆಸ್ಮಾ ಪೇಷಂಟು. ಸೊ ಹಾಗಾಗಿ ಆಲ್ಸೋ ಹರ್ ಲಂಗ್ಸ್ ಆ್ಯಂಡ್ ಆಲ್ ದಟ್ ಪದೇ ಅವ್ರಿಗೆ ಯಾವಾಗಲೂ ಪ್ರಾಬ್ಲಮ್ ಇತ್ತು. ಬಟ್ ಲಾಸ್ಟಲ್ಲಿ ನಿಮೋನಿಯಾಯಿಂದ ತೀರ್ಕೊಂಡ್ರು. ಸೊ ಫಾರ್ ಮೀ ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಆ್ಯಂಡ್ ಅಮ್ಮನ ಬಾಲ ನಾನು, ಹೆಣ್ಮಕ್ಳು ಗೊತ್ತೇ ಇದೆಯಲ್ಲ, ದೊಡ್ಡ ಅಮ್ಮನ ಬಾಲ, ನಾನು ಅಮ್ಮನ ದೊಡ್ಡ ಬಾಲ. ಸೊ ನನಗೆ ತುಂಬ ಎಫೆಕ್ಟ್ ಆಯಿತು. ಶುಭಾ ಪುಂಜ ಹೆಂಗೆ, ಅವ್ರ ಫ್ಯಾಮಿಲಿ ಹೆಂಗೆ? ಅವರು ಹುಟ್ಟಿ ಬೆಳೆದಿದ್ದು ಮಂಗಳೂರು ಅಂತ ಅಷ್ಟೇ ಗೊತ್ತು. ಹೌದು. ಬಟ್ ಎಲ್ಲಿ ಕಲ್ತಿದ್ದೆಲ್ಲಿ, ಯಾವ ಸ್ಕೂಲಲ್ಲಿ, ಯಾವ ಕಾಲೇಜ್ ಕಂಪ್ಲೀಟ್ ಮಾಡಿದ್ರಿ? ನಾನು ಹುಟ್ಟಿ ಇನಿಷಿಯಲಿ ಬೆಳೆದಿದ್ದು ನಮ್ಮ ಅಜ್ಜಿ ಜೊತೆ. ದಟ್ ಈಸ್ ಮಂಗಳೂರಲ್ಲಿ, ಶಿರ್ವಾ ನಮ್ಮದು, ಪಿಲಾರ್ಖಾನ ಅಂತ. ನನ್ನ ಆ್ಯನ್ಸೆಸ್ಟ್ರಲ್ ಮನೆ 800 ವರ್ಷ ಹಳೆಯ ಮನೆ. ಅದಕ್ಕೆ ತುಂಬ ಐ ಥಿಂಕ್ ಆ್ಯನ್ಸೆಸ್ಟ್ರಿ ಇದೆ, ಜೈನ್ ಇದರಿಂದ ಬಂದಿರೋ ಅದು ಮನೆತನ. ಸೊ ಅಲ್ಲಿ ನಮ್ಮ ಅಜ್ಜಿ ಜೊತೆ ನಾನು ಬೆಳೆದಿದ್ದು. ದೆನ್ ಸ್ಕೂಲಿಂಗ್ಗೆ ಅಂತ ನಮ್ಮಮ್ಮ ಇಲ್ಲಿ ಕರ್ಕೊಂಬಂದರು. ನಾನು ಇಲ್ಲಿ ಕಾರ್ಮಲ್ ಕಾನ್ವೆಂಟಲ್ಲಿ ಓದಿದ್ದು. ದೆನ್ ಐ ವೆಂಟ್ ಟು ಬಿಷಪ್ ಕಾಟನ್ಸ್. ಬಟ್ ನನ್ನ ಕಾಲೇಜ್ನ ನಾನು ಇನಿಷಿಯಲಿನೇ ನಾನು ಬಿಡಬೇಕಾಗಿತ್ತು, ಬಿಕಾಸ್ ಐ ಜಾಯಿಂಟ್ ಸಿನಿಮಾ ತುಂಬ ಅರ್ಲಿ. ಎರಡೂ ಟ್ರೈ ಮಾಡ್ತಾ ಇದ್ದೆ. ಬಟ್ ನಂಗೆ ಅಟೆಂಡೆನ್ಸ್ ಸಿಗ್ತಾನೆ ಇರಲಿಲ್ಲ. ಲೈಕ್ ಪ್ರತಿ ವರ್ಷ ಝೀರೋ ಅಟೆಂಡೆನ್ಸ್ ಅಂತ ಇದ್ರು. ಸೊ ಐ ಡಿಸೈಡೆಡ್ ಟು ಜಸ್ಟ್ ಕ್ವಿಟ್, ಬಿಕಾಸ್ ನಾನು ಮಾಡಲಿಂಗ್ ಮಾಡ್ತಾ ಇದ್ದೆ. ಅದಾದಮೇಲೆ ಆಡ್ ಜಾಬ್ಸ್ ಮಾಡ್ತಾ ಇದ್ದೆ. ದೆನ್ ಐ ವಾಸ್ ಟ್ರೈಯಿಂಗ್ ಫಾರ್ ಸಿನಿಮಾ. ಸೊ ನನಗೆ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೆಕೆಂಡ್ ನಾಚಿಕೆ ಆಗುತ್ತೆ ನನಗೆ. ತಂದೆ ತಾಯಿ ಬಗ್ಗೆ ಹೇಳೋದಂದ್ರೆ, ತಂದೆ ಮಿಲಿಟರಿ ಬ್ಯಾಕ್ಗ್ರೌಂಡ್ ಅಂತ? ಇಲ್ಲ, ನಾನು ಮಿಲಿಟರಿ ಆಫೀಸರ್ ಅಂತ ನಾವು ಕರೆಯೋದು ಅವ್ರನ್ನ. ಅವ್ರದ್ದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್, ಆ್ಯಕ್ಚುಲಿ ಈಸ್ ಅ ಬಿಸ್ನೆಸ್ ಮೆನ್. ಅವ್ರನ್ನ ನಾವು ಕರೆಯೋದು ಮಿಲಿಟರಿ ಆಫೀಸರ್, ಯಾಕಂದರೆ ಅವ್ರ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಆಗಿದೆ. ಸೊ ತಂದೆ ಅಂದರೆ ಭಯನಾ? ಭಯ ಇಲ್ಲ ನನಗೆ ಜಾಸ್ತಿ. ಸ್ವಲ್ಪ ನಮ್ಮಮ್ಮ ತುಂಬ ಮುದ್ದು ಮಾಡಿದ್ದಾರೆ. ನಮ್ಮಮ್ಮನಿಗೆ ನಾನು ತುಂಬ ಕ್ಲೋಸ್ ಇಸ್ ಮೈ ಮದರ್. ಬಟ್ ವಿ ಹ್ಯಾಡ್ ಟು ಫಾಲೋ ಮೈ ಡ್ಯಾಡ್ಸ್ ರೂಲ್ಸ್. ಇನ್ಡಿಸಿಪ್ಲಿನ್ನ ಅವರು ಟಾಲರೇಟ್ ಮಾಡ್ತಾ ಇರಲಿಲ್ಲ. ಐ ಕುಡ್ ನಾಟ್ ಹ್ಯಾವ್ ಟೂ ಮೆನಿ ಪೀಪಲ್ ಕಮ್ ಟು ದ ಹೌಸ್. ಲೈಕ್ ಫಾರ್ ಎಕ್ಸಾಂಪಲ್, ನಂಗೆ ಇನ್ನೂ ನೆನಪಿದೆ, ವೆನ್ ಐ ವಾಸ್ ಫಸ್ಟ್ ಡೂಯಿಂಗ್ ಲಾಟ್ ಆಫ್ ಮೂವೀಸ್, ತುಂಬ ಜನ ಫ್ಯಾನ್ಸ್ ಬಂದು ನನ್ನ ಮಾತಾಡ್ಸೋಕ್ಕೆ ಅಂತ ಮನೆ ಹೊರಗಡೆ ಬರ್ತಾಯಿದ್ದು. ಸೊ ನಮ್ಮಪ್ಪ ಬಿಡ್ತಾನೆ ಇರಲಿಲ್ಲ. ಈಸ್ ಲೈಕ್, ಇಲ್ಲ, ಸಿನಿಮಾ ಜಗತ್ತನ್ನ ನೀನು ಹೊರಗಡೆ ಇಟ್ಕೋ, ನಾಟ್ ಇನ್ಸೈಡ್ ದ ಹೌಸ್ ಅಂತ. ಸೊ ಆ ಥರ ನನಗೆ ತುಂಬ ರೆಸ್ಟ್ರಿಕ್ಷನ್ಸ್ ಇತ್ತು, ವಿಚ್ ಐ ಡೋಂಟ್ ಹ್ಯಾವ್ ಇನ್ ಮೈ ಮ್ಯಾರಿಡ್. ಇವಾಗ ಬಿಂದಾಸ್. ಶುಭಾ ಪುಂಜ ಸುಮಾರು 50ಕ್ಕಿಂತ ಹೆಚ್ಚು ಸಿನಿಮಾ ಮಾಡಿದ್ದಾರೆ. 56 ಆಯಿತು ಅಲ್ವಾ? ಬಂದು 20 ವರ್ಷಗಳೇ ಕಳೆದೋಗಿದೆ ಇಂಡಸ್ಟ್ರಿಗೆ. ಸ್ಟಾರ್ಟಿಂಗು ಕನ್ನಡ ಬಿಟ್ಟು ತಮಿಳಿಗೆ ಎಂಟ್ರಿ ಕೊಟ್ಟಿದ್ಯಾಕೆ? ನಮ್ಮ ಇಡೀ ಫ್ಯಾಮಿಲಿ ತುಂಬ ಅಕಾಡೆಮಿಕ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಸೊ ಎಲ್ಲರೂ ಡಾಕ್ಟರ್ಸು ಆ ಥರ. ಸೊ ಹಾಗಾಗಿ ಸಿನಿಮಾಗೆ ಅಂದರೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಐ ವೆಂಟ್ ಟು ತಮಿಳ್ನಾಡು. ಮನೇಲಿ ಸುಳ್ಳು ಹೇಳಿಬಿಟ್ಟು, ಸೇಯಿಂಗ್ ದಟ್ ನಂದೊಂದು ಕಸಿನ್ ಇದ್ರು ಅಲ್ಲಿ. ನಾನೇನು ಹೇಳಿದೆ ಅಂದರೆ, ನನಗೆ ಅಲ್ಲಿ ಮಾಸ್ ಕಮ್ಯುನಿಕೇಷನ್ ಮಾಡ್ತೀನಿ ಅಂತ ಹೇಳಿ ನನ್ನ ಕಸಿನ್ ನನ್ನ ಕರ್ಕೊಂಡು ಹೋಗಿ ಅಲ್ಲಿದ್ದೆ. ನಾನು ಅಲ್ಲಿ ಪೋರ್ಟ್ಫೋಲಿಯೋ ಎಲ್ಲ ಮಾಡಿ ಅಲ್ಲಿ ನನಗೆ ಆಫರ್ ಬಂದಿತ್ತು. ನಾನು ಮನೇಲಿ ಹೇಳ್ಕೊಂಡಿರಲಿಲ್ಲ ದಟ್ ನನಗೆ ಸಿನಿಮಾ ಆಫರ್ ಬಂದಿದೆ ಅಂತ. ನಮ್ಮ ಅಮ್ಮಂಗೆ ಮಾತ್ರ ಹೇಳಿದೆ, ಅಪ್ಪಂಗೆ ಹೇಳಬೇಡಿ ಅಂತ. ಫಸ್ಟ್ ಸಿನಿಮಾ ಮಾಡಿ ಮುಗಿಸಿದ ಮೇಲೆ ನಾನು ನಮ್ಮ ಅಪ್ಪಂಗೆ ಹೇಳಿದ್ದು, ಇಲ್ಲ ಅಂದರೆ ಬಿಡ್ತಾ ಇರಲಿಲ್ಲ. ಹೆಂಗಿತ್ತು? ಹಿ ವಾಸ್ ವೆರಿ ಆ್ಯಂಗ್ರಿ. 6 ತಿಂಗಳು ನನ್ನ ಹತ್ರ ಮಾತಾಡೇ ಇಲ್ಲ ನಮ್ಮಪ್ಪ. ಹಿ ಡಿಡ್ ನಾಟ್ ಟಾಕ್ ಟು ಮೀ. ಸರ್, ನಾನು ನಿನ್ನ ಸಿನಿಮಾಗೆ ಬಂದಿದ್ದೆ, ನಾನು ಮಾತಾಡಲ್ಲ ಅಂತ. ಬಟ್ ಆಮೇಲೆ ನಮ್ಮಮ್ಮ ಕನ್ವಿನ್ಸ್ ಮಾಡಿ ಎಲ್ಲ ನಾರ್ಮಲ್ ಆಯ್ತು. ಅದು ಫಸ್ಟ್ ಸಿನಿಮಾನೇ ತಮಿಳು. ಹೆಂಗಿತ್ತು ಅಲ್ಲಿಯ ಜನರ ರೆಸ್ಪಾನ್ಸ್ ಆಗಿರ್ಬೋದು? ಆ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಕೂತು ನೋಡಿದ್ದು ನೆನಪಿದೆಯಾ? ಅಫ್ಕೋರ್ಸ್, ನಮ್ಮ ಅಮ್ಮನ ಜೊತೆನೇ ನಾನು ಕೂತ್ಕೊಂಡು ನೋಡಿದ್ದು ಸಿನಿಮಾನ. ಆ್ಯಂಡ್ ಫಸ್ಟ್ ಸಿನಿಮಾ ನೋಡೋದು, ದ್ಯಾಟ್ ಇಸ್ ಮ್ಯಾಜಿಕ್. ಇವಾಗ ಇಷ್ಟು ಸಿನಿಮಾ ಮಾಡಿದ್ದೀನಿ, ಬಟ್ ಆ ಫಸ್ಟ್ ಸಿನಿಮಾ ಕೂತ್ಕೊಂಡು ನೀವು ಆ 70mm ಸ್ಕ್ರೀನಲ್ಲಿ ನೋಡ್ತಿರಲ್ಲ, ಗಾಡ್ ವಾಟ್ ಅನ್ ಎಕ್ಸ್ಪೀರಿಯನ್ಸ್ ಗೊತ್ತಾ. ಅದು ನಮ್ಮ ಅಮ್ಮನ ಜೊತೆ ನಾನು ನೋಡಿದ್ದು. ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಫುಲ್ ಗಾಗ್ರಾ ಚೋಲಿಲೆಲ್ಲ ನೆನಪಿದೆ. ನಾನು ಇವಾಗ ನೆನ್ಕೊಂಡ್ರೆ ಫಸ್ಟ್ ಡೇ ಇಷ್ಟು ಗ್ರ್ಯಾಂಡಾಗಿ ಹೋಗ್ತಾರೆ ಅಂತ
ಅವಾಗ ಅಫ್ಕೋರ್ಸ್ 20 years ಬ್ಯಾಕ್ ಟಾಕಿಂಗ್ ಅಬೌಟ್ ಫುಲ್ ಗಾಗ್ರಾ ಚೋಲಿ ಎಲ್ಲ ಹಾಕೊಂಡು ಹೋಗಿದ್ದೆ ನಾನು. ಸೊ ಇಟ್ ವಾಸ್ ಇನ್ನೂ ಐ ಥಿಂಕ್ ಇಟ್ಸ್ ಸೋ ಸ್ಪೆಷಲ್ ಯು ಸೋ ಯಂಗ್ ಆ್ಯಂಡ್ ಅದು ಎಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ನಮ್ಮ ಲೈಫಲ್ಲಿ ಅದು. ಆ ಟೈಮಲ್ಲಿ ನಿಮಗೆ ಬಂದಂಥ ಬೆಸ್ಟ್ ಕಮೆಂಟ್ಸ್ ಆಗಿರ್ಬೋದು, ರಿವ್ಯೂ ನೆನಪಿದೆಯಾ? ನಾನು ಥಿಯೇಟ್ರಲ್ಲಿ ಹೋಗಿ ಸಿನಿಮಾಗಳು ನೋಡ್ತಾ ಇದ್ದೆ. ಮುಂದೆ ಸೀಟಲ್ಲಿ ಒಂದು 5 ಜನ ಹುಡುಗರು ಕೂತಿದ್ರು. ಅವರು ತಮಿಳಲ್ಲಿ ಹೇಳ್ತಾ ಇದ್ರು, ಇವಳು ಎಷ್ಟು ಕೆಟ್ಟದಾಗಿ ತಮಿಳನ್ನ ಮರ್ಡರ್ ಮಾಡಿಬಿಡ್ತಾಳೆ. ಅಂದರೆ ನಾನೇ ಡಬ್ಬಿಂಗ್ ಮಾಡಿದ್ದು ನನ್ನ ಫಸ್ಟ್ ಸಿನಿಮಾಗೆ. ನನಗೆ ತಮಿಳ್ ಗೊತ್ತಿರಲಿಲ್ಲ, ಬಟ್ ಡೈರೆಕ್ಟ್ರ್ ಇಲ್ಲ ನೀನೇ ಡಬ್ ಮಾಡು, ನಿನ್ನ ವಾಯ್ಸ್ ತುಂಬ ಕ್ಯೂಟ್ ಆಗಿದೆ ಅಂದಿದ್ರು. ಸೊ ನಾನು ಡಬ್ಬು ಎಷ್ಟು ಕೆಟ್ಟದಾಗಿ ಮಾಡಿದ್ದೆ ಅಂದರೆ, ಸೊ ಮುಂದೆ ಕೂತವ್ರು ಕಮೆಂಟ್ ಹೊಡಿತಾನೇ ಇದ್ದಾರೆ, ಇವಳು ಕ್ಯೂಟ್ ಆಗಿದ್ದಾಳೆ ನೋಡೋಕ್ಕೆ, ಬಟ್ ಏನು ಇವಳಿಗೆ ಡಬ್ಬಿಂಗ್ ಕೊಟ್ಬಿಟ್ಟವ್ರು ಅನ್ಸುತ್ತೆ, ಕಿಲ್ ಮಾಡಿಬಿಟ್ಟಿದ್ದಾಳೆ, ಇದು ಒಂದು ತಮಿಳ ಹಂಗೆ ಹೆಂಗೆ ಅಂತೆಲ್ಲ ಬೈದು ಬಿಸಾಕ್ತಾ ಇದ್ರು ನನ್ನ. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ನಾನು ಅವಾಗಲೂ ಏನು ಗೊತ್ತಾ, ಐ ಥಿಂಕ್ ಅದಕ್ಕೆ ನಾನು ಇವಾಗ ಕಮೆಂಟ್ಸ್ಗೆಲ್ಲ ಇದ್ರ ಅಲ್ಲಿ ಮುಂದೆ ನನ್ನ ಕ್ರಿಟಿಸೈಸ್ ಮಾಡ್ತಾಯಿದ್ರು, ನಂಗೆ ಅದೇನೂ ಎಫೆಕ್ಟ್ ಆಗಲಿಲ್ಲ. ಐ ಟುಕ್ ಇಟ್ ಇಸ್ ಅ ಚಾಲೆಂಜ್. ಓಕೆ, ನನಗೆ ಆ ಭಾಷೆ ಸರಿಯಾಗಿ ಬರ್ತಾಯಿಲ್ಲ, ನೆಕ್ಸ್ಟ್ ಟೈಮ್ ನಾನು ಆ ಭಾಷೆ ಸರಿಯಾಗಿ ಮಾತಾಡಬೇಕು ಅಂತ ಕೂಲಾಗಿ ತೊಗೊಂಡೆ. ನಾನು ನಕ್ಬಿಟ್ಟೆ, ನಾನು ಹೋಗ್ಬಿಟ್ಟು ನನ್ನ ಮ್ಯಾನೇಜರ್ಗೆ ಹೇಳ್ದೆ ಹಿಂಗೆ ಹೇಳ್ತಾಯಿದ್ರು ಅಂತ. ಇವತ್ತಿಗೂ ಆ ಬ್ಯಾಡ್ ಕಮೆಂಟ್ ಅಥವಾ ಆ ಒಂದು ಮಾತಾಡಿರೋ ಮಾತುಗಳಾಗಿರ್ಬೋದು ಮನಸ್ಸಿಗೆ ತುಂಬ ನೋವು ಕೊಟ್ಟಿದೆ, ಇವತ್ತಿಗೂ ಅದನ್ನ ನೆನೆಸ್ಕೊಂಡ್ರೆ ಬೇಜಾರಾಗತ್ತಂದ್ರೆ ಇದೆಯಾ ಅಂಥದ್ದು? ಆಗುತ್ತೆ. ನನಗೆ ಒಂದು ಸರ್ತಿ ಐ ಟೋಲ್ಡ್ ಯು ನಮ್ಮ ಮಾಲ್ ಒಂದು ಲೇಡಿ ಹ್ಯಾಡ್ ಟೋಲ್ಡ್ ಮಿ, ಆವಾಗ ಹ್ಯಾಡ್ ಟೋಲ್ಡ್ ಮಿ ಸಮಥಿಂಗ್ ಆ್ಯಂಡ್ ನಂಗೆ ತುಂಬ ಬೇಜಾರಾಗಿತ್ತು. ಲೈಕ್ ಶಿ ಸೆಡ್ ಸಮಥಿಂಗ್ ನಾಸ್ಟಿ ಆ್ಯಂಡ್ ಐ ಡೋಂಟ್ ರಿಮೆಂಬರ್ ಏನು ಅಂತ, ಬಟ್ ನಂಗೆ ತುಂಬ ಬೇಜಾರಾಗಿತ್ತು. ಆ್ಯಂಡ್ ನಾನು ಮನೆಗೆ ಬಂದಿದ್ದು ಹತ್ತಿದ್ದು ಹೌದು. ಆ್ಯಂಡ್ ದೆನ್ ಆವಾಗ ನಾನೊಂದು ಪ್ರೊಡ್ಯೂಸರ್ ಹತ್ರ ನಾನು ಒಂದು ಸಿನಿಮಾ ಮಾಡ್ತಾಯಿದ್ದೆ, ನಾನು ಪ್ರೊಡ್ಯೂಸರ್ ಹತ್ರ ಹೇಳ್ತಾಯಿದ್ದೆ, ನೋಡು ನನಗೆ ಈ ಮಾಲಲ್ಲಿ ಒಂದು ಹಿಂಗೆ ನನಗೆ ಹೇಳಿದ್ರು ಅಂತ. ಅವ್ರು ಹೇಳಿದ್ರು ಹೌದು, ಬಟ್ ಅದೇ ಮಾಲಲ್ಲಿ ಎಷ್ಟು ಜನ ಬಂದು ನಿನ್ನ ಪ್ರೀತಿ ಕೊಟ್ಟರು ಅಂದರೆ ತುಂಬ ಜನ ಅಂತಂದೆ. ಸರಿ, ಅದನ್ನು ನೆನ್ಪಿಟ್ಕೊ, ನಿನ್ನ ಅಷ್ಟು ಜನ ಇಷ್ಟಪಡ್ತಾ ಇದ್ದಾರೆ, ನಿನ್ನ ಸಿನಿಮಾನ ಅಷ್ಟು ಜನ ಹೋಗಿ ನೋಡ್ತಾ ಇದ್ದಾರೆ, ನೀನು ಅದ್ರ ಬಗ್ಗೆ ಯೋಚನೆ ಮಾಡು. ಒಬ್ಬರು ಯಾರೋ ಎಲ್ಲೋ ಒಂದು ಹೇಳಿದ್ರು ಅಂತ ನೀನು ಯಾತಕ್ಕೆ ಬೇಜಾರು ಮಾಡ್ಕೊತೀಯ ಅಂತ. ಸೊ ಅವತ್ತಿಂದ ನಾನು ಕಲ್ತಿದ್ದು, ಯಾರೇ ಏನೇ ನನ್ನ ಬಗ್ಗೆ ಬ್ಯಾಡಾಗಿ ಹೇಳಿದ್ರು ಇಟ್ ಡಸಂಟ್ ಮ್ಯಾಟರ್, ಬಿಕಾಸ್ ನನ್ನ ಪ್ರೀತಿ ಮಾಡೋರು ಅದಕ್ಕಿಂತ ಜಾಸ್ತಿ ಜನ ಇರ್ತಾರೆ ಅಂತ. 2006ಕ್ಕೆ ನೀವು ಕನ್ನಡ ಇಂಡಸ್ಟ್ರಿಗೆ ಬರ್ತೀರಾ, ಜಾಕ್ ಪಾಟ್ ಅನ್ನೋ ಸಿನಿಮಾ. ಆ ಜಾಕ್ ಪಾಟ್ ನಿಮ್ಮ ಲೈಫಿಗೆ ಹೊಡೆದಿದ್ದು ಯಾವಾಗ ಅಂತ? ಜಾಕ್ ಪಾಟ್ ನನ್ನ ಲೈಫಿಗೆ ಹೊಡೆದಿದ್ದು ಐ ಥಿಂಕ್ ಚಂಡ ಮತ್ತು ಮೊಗ್ಗಿನ ಮನಸ್ಸು ರಿಲೀಸ್ ಆದಾಗ, ಬಿಕಾಸ್ ಎರಡೂ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದವು. ಬಟ್ ನನ್ನ ಕ್ಯಾರೆಕ್ಟರ್ನ ನೋಡಿ ಇಷ್ಟಪಟ್ಟಿದ್ದು ಅಂದರೆ ಐ ಥಿಂಕ್ ಮೊಗ್ಗಿನ ಮನಸ್ಸು. ಅಲ್ಲಿ ದ್ಯಾಟ್ ವಾಸ್ ಅ ಬಿಗ್ ಜಾಕ್ ಪಾಟ್ ಫಾರ್ ಮಿ. ಬಟ್ ಜಾಕ್ ಪಾಟ್ ಆಫರ್ ಹೆಂಗೆ ಬಂತು? ಯಾಕಂದರೆ ತಮಿಳ್ ಇಂಡಸ್ಟ್ರಿಯಲ್ಲಿ ಇದ್ದು ಎಂಟ್ರಿ ಆಗಿದ್ದು, ಅಲ್ಲಿ ಕಂಟಿನ್ಯೂ ಆಗ್ಬೋದಿತ್ತು, ಬಟ್ ಸಡನ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಬಂದ್ರಿ. ಬಟ್ ಯಾರು ನಿಮಗೆ ರೆಫರ್ ಮಾಡಿದ್ದು? ಆ್ಯಕ್ಚುಲಿ ನಾನು ತಮಿಳ್ ಸಿನಿಮಾ ಮಾಡ್ತಾ ಇರುವಾಗ ನಿರಂಜನ್ ಅಂತ ಒಬ್ಬರು, ಅವರ ಜಾಕ್ ಪಾಟ್ನ ಡೈರೆಕ್ಟ್ ಮಾಡಿದ್ದು ನಿರಂಜನ್ ಅವರು, ಒಂದು ಇವೆಂಟ್ ಮ್ಯಾನೇಜರು. ಅವರು ನನ್ನ ತಮಿಳ್ ಸಿನಿಮಾದ ಯಾವುದೋ ಒಂದು ಕ್ಲಿಪ್ ನೋಡಿದರು. ಅವ್ರಿಗೆ ನಮ್ಮ ಅಣ್ಣಂದು ಫ್ರೆಂಡ್ಗೆ ಪರಿಚಯ ಇದ್ದರು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಶುಭ ಅವ್ರದ್ದು ಸ್ವಲ್ಪ ಫೋಟೋಸ್ ಕಳ್ಸೋಕ್ಕೆ ಹೇಳ್ತೀರಾ ಅಂತ ಹೇಳಿದ್ರು. ಸೊ ನಾನು ಹಾಗೆ ಅವ್ರಿಗೆ ಫೋಟೋಸ್ ಕಳಿಸಿ ಆಮೇಲೆ ಅವ್ರು ನನ್ನ ಬ್ಯಾಂಗ್ಳೂರಿಗೆ ಕರೆಸಿದ್ರು ನನ್ನನ್ನು ಮೀಟ್ ಮಾಡೋಕ್ಕೆ. ನಾನು ಅವ್ರನ್ನ ಮೀಟ್ ಮಾಡಿದಾಗ ಅವ್ರಿಗೆ ಓಕೆ ಆಯಿತು, ಆ್ಯಂಡ್ ದಟ್ ಈಸ್ ಹೌ ಜಾಕ್ ಪಾಟ್ ಹ್ಯಾಪೆಂಡ್. ಬಟ್ ಯಾವತ್ತೂ ಶುಭ ಪುಂಜ ಲೀಡಲ್ಲೇ ಇರಬಹುದಿತ್ತು, ಬಟ್ ಆ ರೂಟ್ ಎಲ್ಲಿ ಬ್ರೇಕ್ ಆಯಿತು? ಯಾಕಂದರೆ ಶುಭನ ತುಂಬ ಜನ ಎಲ್ಲ ಹೀರೋಯಿನ್ಸ್ಗೂ ಇವ್ರಿಗೇನು ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಟಿಂಗ್ ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ಎಲ್ಲೋ ಒಂದು ಕಡೆ ಎಡವಿದ್ರಿ, ಆ ರೂಟ್ ಮಿಸ್ ಆಯಿತು ಅಂತ ನಿಮ್ಗೆ ಅನ್ಸಿದ್ಯಾ? ಮಿಸ್ ಆಯಿತು ಅಂತಂದರೆ ಮೊಗ್ಗಿನ ಮನಸ್ಸಾಗಲಿ, ಚಂಡ ಆಗಲಿ, ತಾಕತ್ ಆಗಲಿ, ಕಂಠೀರವ ಆಗಲಿ ಎಲ್ಲ ಹಿಟ್ ಆಗಿತ್ತು. ಬಿಕಾಸ್ ಅವಾಗ ತುಂಬ ಹಿಟ್ಸ್ ಬಂದಿರೋದ್ರಿಂದ ತುಂಬ ಸಿನಿಮಾಗಳು ಬರ್ತಾಯಿತ್ತು ನನಗೆ, ಲೈಕ್ ನಾನ್ ಸ್ಟಾಪ್ ಸಿನಿಮಾಗಳು. ನಾನು ಎಲ್ಲನೂ ಒಪ್ಕೋತಾ ಇದ್ದೆ. ಐ ಥಿಂಕ್ ದ್ಯಾಟ್ ವಾಸ್ ಮೈ ಪ್ರಾಬ್ಲಮ್. ಯು ಶುಡ್ ಬಿ ಚೂಸಿ. ಆ ಚೂಸಿ ಅನ್ನೋ ವರ್ಡ್ ನನಗೆ ನನ್ನ ಅರಿವಲ್ಲಿ ಇರಲಿಲ್ಲ. ಇಷ್ಟು ಸಿನಿಮಾಗಳು ಬರ್ತಾ ಇದೆಯಲ್ಲ, ಎಲ್ಲ ಸಿನಿಮಾನೂ ಮಾಡೋಣ, ಎಲ್ಲ ಸಿನಿಮಾನೂ ಒಪ್ಕೋತಾ ಇದ್ದೆ. ನನಗೆ ಒಟ್ನಲ್ಲಿ ಬ್ಯುಸಿ ಇರಬೇಕು. ಸೊ ವೆನ್ ಯು ಮೇಕ್ ಅ ಲಾಟ್ ಆಫ್ ರಾಂಗ್ ಚಾಯ್ಸಸ್, ವೆನ್ ಯು ಸಿನಿಮಾ ಡಸನ್, ಸಮ್ಟೈಮ್ಸ್ ಸಿನಿಮಾ ನಮ್ಮ ಕೈನಲ್ಲಿಲ್ಲ. ಸಮ್ಟೈಮ್ಸ್ ನಾವು ಸ್ಕ್ರಿಪ್ಟ್ ಕೇಳಿದಾಗ ಇಟ್ ವಿಲ್ ಬಿ ಒನ್, ಅಲ್ಲಿದ್ದಾಗ ಒನ್. ಸೊ ಐ ಹ್ಯಾಡ್ ಅ ಲಾಟ್ ಆಫ್ ಫ್ಲಾಪ್ಸ್ ಆಲ್ಸೋ. ಸೊ ಆ ಟೈಮಲ್ಲಿ ಐ ಹ್ಯಾಡ್ ಟು ಡೂ that is a low phase. Then ಶುಭ ಪುಂಜನ ಅವಾಗ ನೋಡಕ್ಕೂ ಹೋಗ್ತಾ ಫಿಸಿಕಲಿ ನೋಡಕ್ಕೂ ಚೇಂಜ್ ಆಗ್ತಾ ಹೋದ್ರು ಕೂಡ. ಆ ಟೈಮಲ್ಲಿ ಒಂದು ಸುದ್ದಿ ಹರಡಿತ್ತು, ಶುಭ ಪುಂಜ ಸರ್ಜರಿ ಮಾಡಿಸಿದ್ದಾರೆ. ಸರ್ಜರಿ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಐ ವಾಸ್ ಆಲ್ವೇಸ್ ಈ 2 ಜಡೆ ಮೊಗ್ಗಿನ ಮನಸ್ಸುದು ಅದೇ ಫೀಲಲ್ಲಿ ನನ್ನ ಸಿನಿಮಾಗಳು ನಡೀತಾ ಇತ್ತು. ಆ್ಯಂಡ್ ಸಡನ್ಲಿ ವೆನ್ ಐ ಡಿಡ್ ಗ್ಲಾಮರಸ್ ಸಿನಿಮಾಸ್, ಪೀಪಲ್ ಆರ್ ಲೈಕ್ ಓಕೆ ಸಡನ್ ಚೇಂಜ್, ನಾವು ಹಿಂಗೆ ನೋಡ್ತಾ ಇದ್ದೀವಿ ಅವಳನ್ನ, ಹೆಂಗೆ ಏನು ಶಿಸ್ ಪುಟ್ ಆನ್ ವೇಟ್ ಆ್ಯಂಡ್ ವಾಟ್ ಇಸ್ ಹ್ಯಾಪ್ನಿಂಗ್ ಅಂತೆಲ್ಲ. ಬಟ್ ನೋ ಸರ್ಜರಿ ನಥಿಂಗ್, ಐ ಜಸ್ಟ್ ಪುಟ್ ಆನ್ ಅ ಲಾಟ್ ಆಫ್ ವೇಟ್ ಆ್ಯಂಡ್
ಆಲ್ಸೋ ಅವಾಗ ಏನಾಗ್ತಾ ಇತ್ತು, ನನ್ನ ಬಬ್ಲಿಯಾಗಿ ನೋಡೋರು ಅದನ್ನೇ ಇಷ್ಟಪಡ್ತಾಯಿದ್ರು ತುಂಬ ಜನ. ನಾನು ಹೊರಗಡೆ ಹೋದಾಗ ಫ್ಯಾನ್ಸ್ ಎಲ್ಲ ನೀವು ಗುಂಡಕ್ಕೆ ಚೆನ್ನಾಗಿದ್ದೀರಾ, ಹಿಂಗೆ ಚೆನ್ನಾಗಿದ್ದೀರಾ, ಆಮೇಲೆ ಗ್ಲಾಮರಸ್ ಇಮೇಜ್ ನನಗೊಂದು ಸ್ವಲ್ಪ ವರ್ಕೌಟ್ ಆಗ್ತಾಯಿತ್ತು. ಸೊ ಐ ಜಸ್ಟ್ ರಿಮೇನ್ ಲೈಕ್ ದಟ್. ನಿಮಗೆ ಗೊತ್ತು, ಒಬ್ಬ ನಟನ ಹೆಸರಲ್ಲಿ ನಿಮ್ಮ ಹೆಸರನ್ನ ತಳುಕ ಹಾಕಿದ್ರು. ಆ ಟೈಮಲ್ಲಿ ಆಬ್ವಿಯಸ್ಲಿ ಒಂದು ಹೆಣ್ಮಗಳು ಆದಾಗ ಕುಗ್ಗು ಹೋಗೋದು ಅಂತ ಅವರ ಹೆಸರಲ್ಲೇ ಕಾಂಟ್ರವರ್ಸಿ ಬಂದಾಗ ನಿಮ್ಮನ್ನ ತಳುಕ ಹಾಕಿದಾಗ ನಿಮಗೆ ಎಷ್ಟು ಎಫೆಕ್ಟ್ ಆಗಿತ್ತು ಅಂತ ಹೇಳಿ? ಆ ಟೈಮಲ್ಲಿ ನನಗೆ ಅಫ್ಕೋರ್ಸ್ ಎಫೆಕ್ಟ್ ಆಗಿತ್ತು, ಇಲ್ಲ ಅಂತಲ್ಲ. ಬಿಕಾಸ್ ಮೈ ಮದರ್ ವಾಸ್ ಗೆಟಿಂಗ್ ಎಫೆಕ್ಟೆಡ್. ನನಗೆ ಐ ನ್ಯೂ ಇಟ್, ನಂಗೆ ಮುಂಚೆನೇ ಹೇಳಿದರು ಇಂಡಸ್ಟ್ರಿಗೆ ಬಂದಾಗ ಇದೆಲ್ಲ ಏನೋ ಸಾಮಾನ್ಯ ಕಾಂಟ್ರವರ್ಸೀಸು, ಲಿಂಕಪ್ಸು ಅದೆಲ್ಲ ಬಂದೇ ಬರುತ್ತೆ ಅಂತ. ಬಟ್ ನಮ್ಮ ಅಮ್ಮಂಗೆ ಎಫೆಕ್ಟ್ ಆದಾಗ ನನಗೆ ಸ್ವಲ್ಪ ಎಫೆಕ್ಟ್ ಆಯಿತು. ದೆನ್ ನಮ್ಮ ಅಮ್ಮ ಆಮೇಲೆ ಅವರೇ ಕೂಲ್ ಆದರು. ಒನ್ ಆರ್ 2 ಮಂತ್ಸ್ ಆದಮೇಲೆ ಶಿ ಸೆಡ್ ಓಕೆ, ಇಟ್ಸ್ ಓಕೆ, ನೀನು ಕಾನ್ಸಂಟ್ರೇಟ್ ಮಾಡು, ನಿನ್ನ ಕೆಲಸದ ಮೇಲೆ ನೀನು ಕಾನ್ಸಂಟ್ರೇಟ್ ಮಾಡು, ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡ ಅಂತ. ಅದಾದಮೇಲೆ ಐ ಡಿಂಟ್ ಗೆಟ್ ಎಫೆಕ್ಟೆಡ್. ಆಫ್ಟರ್ ಬಿಗ್ ಬಾಸ್ ಬಂದ ಮೇಲೆ ನಿಮ್ಮ ಆ್ಯಕ್ಟಿವಿಟೀಸು, ನಿಮ್ಮ ಮಾತುಗಳನ್ನು ನೋಡಿದ ಮೇಲೆ, ಹೊರಗಡೆ ಬಂದ ಮೇಲೆ ನಿಮ್ಮ ಮೇಲಿದ್ದಂಥ ಒಪಿನಿಯನ್ಗಳೇ ಬದಲಾಗಕ್ಕೆ ಶುರುವಾಯಿತು. ಎಲ್ಲಿ ನೆಗೆಟಿವ್ ಇತ್ತು ಅದೆಲ್ಲ ಪಾಸಿಟಿವ್ ಆಗಕ್ಕೆ ಶುರುವಾಯಿತು. ಬಟ್ ನೀವು ಕಲ್ತಂಥ ಲೆಸನ್ ಇದರಿಂದ? ಒನ್ ಇಸ್ ಐಮ್ ವೆರಿ ಥ್ಯಾಂಕ್ಫುಲ್ ಬಿಗ್ ಬಾಸ್ಗೆ. ಬಿಕಾಸ್ ನಾನು ಯಾವಾಗಲೂ ಬಿಗ್ ಬಾಸ್ಗೆ ಹೋಗಲ್ಲ ಅಂತ ಎವ್ರಿ ಇಯರ್ ಹೇಳ್ತಾ ಇದ್ದೆ. ಆ ವರ್ಷ ನಾನು ಅವಾಗ ಸುಮ್ಮನೆ ನನ್ನ ಫಿಯಾನ್ಸೆ ಫೋರ್ಸ್ ಮಾಡಿ, ಇಲ್ಲ ನೀನು ಹೋಗು, ಬಿಕಾಸ್ ಜನಕ್ಕೆ ನೀನು ಏನು ಅಂತ ಇನ್ನೂ ಗೊತ್ತಿಲ್ಲ. ದೇ ಡೋಂಟ್ ನೋ ದಟ್ ಯೋರ್ ಕ್ಯೂಟ್, ಸಾಫ್ಟ್, ನೈಸ್ ಸೈಡ್, ಅದು ಜನಗಳಿಗೆ ಗೊತ್ತಾಗಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ ನಾನು ಬಿಗ್ ಬಾಸ್ ಹೋದೆ. ಬಿಕಾಸ್ ಇಟ್ ಚೇಂಜ್ಡ್ ಮೈ ಪರ್ಸ್ಪೆಕ್ಟಿವ್, ಚೇಂಜ್ ಪೀಪಲ್ಸ್ ಪರ್ಸ್ಪೆಕ್ಟಿವ್ ಟುವರ್ಡ್ಸ್ ಮೀ. ಇವತ್ತಿಗೂ ಸೋ ಮಚ್ ಲವ್ ನನಗೆ. ವೆದರ್ ಐ ಡೂ, ನಾನೊಂದು 6 ಮಂತ್ಸ್ ನಾನು ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂದರೆ ದ ಆಡಿಯನ್ಸ್ ಎಲ್ಲ ಆಸ್ಕ್, ಏನು ಮೇಡಮ್ ಏನಾದರೂ ಮಾಡಿ ಪ್ಲೀಸ್, ನೀವು ಸ್ಕ್ರೀನಲ್ಲಿರಿ, ನಮಗೆ ನಿಮ್ಮನ್ನ ನೋಡ್ತಾ ಇರಬೇಕು, ನೀವು ಕ್ಯೂಟ್ ಆ್ಯಂಡ್ ಬಬ್ಲಿ ಆಗಿರ್ತೀರಾ, ನಮಗೆ ನೀವು ಏನಾದರೂ ಮಾಡಿ ಒಂದು ಯೂಟ್ಯೂಬ್ ವಿಡಿಯೋ ಆದರೂ ಮಾಡಿ ಹಾಕಿ ಅಂತಾರೆ. ಸೊ ಆ ಒಂದು ವಾಪಸ್ ಆ ಲವ್, ಪ್ರೀತಿ, ಆ ಫ್ಯಾನ್ಡಮು ನನಗೆ ಸಿಕ್ಕಿದ್ದು ಬಿಗ್ ಬಾಸಿಂದ. ಮತ್ತೆ ಸುಮಂತ್ ನಿಮಗೆ ಎಲ್ಲೊಂದು ಪಿಕಪ್ ಮಾಡೋ ವಿಚಾರದಲ್ಲಿ ಪರಿಚಯ ಆದರೂ ಅದು ಪ್ರೀತಿಗೆ ಕನ್ವರ್ಟ್ ಆಗಿ ಆಮೇಲೆ ಮದುವೆ ಆಯಿತು ಅಂತದೆಲ್ಲ ಓಕೆ. ಬಟ್ ಸುಮಂತ್ ಅವ್ರನ್ನ ಒಪ್ಕೊಳ್ಳೋಕ್ಕೆ ರೀಸನ್ ಏನು? ಯಾಕಂದರೆ ಒಬ್ಬರು ಪರಿಚಯ ಆದ ತಕ್ಷಣ ಒಪ್ಕೊಳ್ಳೋಕ್ಕಾಗಲ್ಲ. ಇಬ್ರಿಗೂ ಇವಾಗಲೂ ಪ್ರಶ್ನೆ ಇದೆ, ಯಾಕೆ ಒಬ್ರೊಬ್ರು ನಾವ್ಯಾಕೆ ನೀವು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆಯಿತಾ, ಹೋಗಿ ನಿನ್ನ ಮದುವೆ ಆಗಿದ್ದೀನಲ್ಲ ಅಂತ. ಅವನು ಹೇಳ್ತಾನೆ, ನಾನು ಹೋಗಿ ಎಂತೆಂಥ ಹುಡುಗಿರು ನನ್ನ ಹಿಂದೆ ಇದ್ರು ಗೊತ್ತಾ, ಹೋಗಿ ನಿನ್ನ ವಿ ಸ್ಟಿಲ್ ಸೇ ದಟ್. ಏನು ಬಿಕಾಸ್ ನನಗೂ ಅವನಿಗೂ ಲೈಕ್ ಅಜಗಜಾಂತರ ವ್ಯತ್ಯಾಸ, ಅಜಗಜಾಂತರ ಮ್ಯಾಚೇ ಇಲ್ಲ. ನಾನು ಕಂಪ್ಲೀಟ್ಲಿ ಡಿಫ್ರೆಂಟ್, ಅವ್ನು ಕಂಪ್ಲೀಟ್ಲಿ ಡಿಫ್ರೆಂಟ್. ನಮ್ಮ ಅಮ್ಮ ಆ್ಯಕ್ಚುಲಿ ಒಪ್ಸಿದ್ದು ನಮ್ಮನ್ನ, ಬಿಕಾಸ್ ಸುಮಂತ್ ನಮ್ಮ ಮನೆಗೆ ಬರ್ತಾಯಿದ್ರು ಆ್ಯಂಡ್ ಕಾಫಿಗೆ, ಟೀಗೆ ಎಲ್ಲ, ಆ್ಯಂಡ್ ವಿ ವರ್ ಫ್ರೆಂಡ್ಸ್ ಆ್ಯಕ್ಚುಲಿ. ಆ್ಯಂಡ್ ನಮ್ಮ ಅಮ್ಮಂಗೆ ನಾನು ಮದುವೆ ಆಗಬೇಕು ಅಂತ ತುಂಬ ಇಷ್ಟ. ಅವ್ರಿಗೆ ಸುಮಂತ್ ಮೇಲೆ ತುಂಬ ಇಷ್ಟ ಆಯಿತು. ಒಂದು ಕುಂದಾಪುರ ಹುಡುಗ, ನಮ್ಮ ಊರು ಹುಡುಗ. ಸೆಕೆಂಡ್ಲಿ ಅವ್ರಿಗೆ ತುಂಬ ಇಷ್ಟ ಆದವು. ಸೊ ಹಿ ಸೆಡ್, ನನಗೆ ಇಷ್ಟ ಆದೆಪ್ಪ, ಮದುವೆ ಆಗ್ತೀಯಾ ಅಂದರೆ ನಾನು ಶುಭನ ಹತ್ರ ಮಾತಾಡ್ತೀನಿ ಅಂತ. ದ್ಯಾಟ್ ಈಸ್ ಹೌ ದ ಮ್ಯಾರೇಜ್ ಟಾಪಿಕ್ ಕೇಮ್ ಆ್ಯಂಡ್ ವಿ ಬೋತ್ ಥಾಟ್ ಅಬೌಟ್ ಇಟ್ ಆ್ಯಂಡ್ ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಡ್ವಿ. ಬಟ್ ನನ್ನದೊಂದು ಸರ್ಕಲ್ ಇದೆ, ಅವರೆಲ್ಲರೂ ಹೇಳ್ತಾರೆ, ಯಪ್ಪ ನೀವು ನಾರ್ತು ಸೌತು ನಿಂಗೆ ಸಂಬಂಧನೇ ಇಲ್ಲ, ಹೌ ಡಿಡ್ ಯು ಫಾಲ್ ಇನ್ ಲವ್ ಅಂತಾರೆ. ಆ್ಯಂಡ್ ಕೆಲಸ ಸುಮಂತಕ್ಕೆ ಹೇಳ್ತಾರೆ, ಹೆಂಗಪ್ಪ ನೀನು ಆ ಕಾಟ ತಡ್ಕೊಂಡೆ ನೀನು ಇಷ್ಟು ವರ್ಷ, ಹೌ ಡಿಡ್ ಯು ಫಾಲ್ ಇನ್ ಲವ್ ಅಂತ. ಸೊ ಹಾಗೆ ದಟ್ ಈಸ್ ಹೌ ಇಟ್ ಇಸ್. ವಿ ಆರ್ ವೆರಿ ಡಿಫ್ರೆಂಟ್. ಪ್ಲಸ್ ಮೈನಸ್ ಜಾಸ್ತಿ ಕನೆಕ್ಟ್ ಆಗೋದಲ್ವಾ? ಮೇ ಬಿ ವಿ ಬ್ಯಾಲೆನ್ಸ್ ಈಚ್ ಅದರ್. ಬಿಕಾಸ್ ಅವ್ನು ತುಂಬ ಸೀರಿಯಸ್ಸು, ಐ ಆಮ್ ವೆರಿ ನಾಟ್ ಸೀರಿಯಸ್. ನಾನು ತುಂಬ ಒಂಥರ ಮಜಾ ಮಾಡ್ಕೊಂಡಿರ್ತೀನಿ ಲೈಫ್ನ. ಅವ್ನು ತುಂಬ ಕ್ವಾಯಟು, ನಾನು ಡೆಡ್ ಆಪೋಸಿಟು. ಆ್ಯಂಡ್ ಅವನಿಗೆ ಲೈಫನ್ನ ನೋಡೋ ರೀತಿನೇ ಬೇರೆ, ನಾನು ಲೈಫ್ನ ನೋಡೋ ರೀತಿನೇ ಬೇರೆ. ಸೊ ಎವ್ರಿಥಿಂಗ್, ಆಮೇಲೆ ಅವ್ನು ತುಂಬ ಕ್ಲೀನು, ನಾನು ತುಂಬ ಮೆಸ್ಸಿ. ಯು ನೇಮ್ ಇಟ್, ವಿ ಆರ್ ಡಿಫ್ರೆಂಟ್. ಒಂದು ಪಾಯಿಂಟು ವಿ ಡೋಂಟ್ ಮ್ಯಾಚ್. ಓನ್ಲಿ ದಿ ಪಾಯಿಂಟ್ ವೇರ್ ವಿ ಮ್ಯಾಚ್ ಇಸ್ ಬೋತ್ ಆಫ್ ಅಸ್ ಇನ್ ಪಬ್ಲಿಕ್ ಫೀಲ್ಡ್ಸ್ ವೇರ್ ವಿ ಆರ್ ಸಿಮಿಲರ್. ಏನೇ ಜಗಳ ಆಗಲಿ, ಬಟ್ ಒಂದು ಪಾಯಿಂಟಿಗೆ ಅದು ಕಾಂಪ್ರಮೈಸ್ ಆಗ್ಬಿಡ್ತಾರೆ, ಕೆಲವರು ಆಗಲ್ಲ. ಬಟ್ ನಿಮ್ಮಿಬ್ಬರಲ್ಲಿ ಆ ಗುಣ ಯಾವುದು ಅಂತ? ನಾನು ಹೆಣ್ಮಕ್ಳನ್ನ ಹೇಳ್ಕೊಳ್ಳೋದ? ಅವನು ಏನು ಗೊತ್ತಾ, ಒಂದು ಸಾರಿ ಕೇಳಲ್ಲ ಲೈಫಲ್ಲಿ. ನಾನು ಒಂದು ಸಾರಿ ಕೇಳಿದ್ದು ನಾನು ನೋಡಿಲ್ಲ. ಆ ಜಗಳದಲ್ಲಿ ಅವನದೇ ತಪ್ಪಾಗಿದ್ರು ಈ ವಿಲ್ ನಾಟ್ ಆ ಸಾರಿ, ಜಸ್ಟ್ ಗೆಟ್ ಅಪ್, ಬೆಳಗ್ಗೆ ಎದ್ಬಿಟ್ಟು ಮುಖ, ನಾನು ಯಾವಾಗಲೂ ಹೇಳೋದು ಮುಖ ಇಟ್ಕೊಂಡಿರ್ಬೇಡ ಯಾವಾಗ ನೋಡಿದ್ರೆ ಅಂತ. ಮುಖ ಇಟ್ಕೊಂಡೇ ಹೋಗ್ತಾನೆ ಆಫೀಸ್ಗೆ. ಆಮೇಲೆ ಆಫೀಸಿಂದ ಒಂದು ಫೋನು ಮಾಡಲ್ಲ, ಒಂದು ಸಾರಿ ಆ ಮಾತೇ ಬರಲ್ಲ. ನಾನು ಐ ಆಮ್ ವೆರಿ ಜೋವಿಯಲ್ ಆ್ಯಂಡ್ ಜಾಲಿ. ಸೊ ನಾನು ಯಾವಾಗಾದ್ರೂ ಅವ್ನ ಮನೆಗೆ ಬಂದರೆ ಒಂದು ಜೋಕು ಅದು ಹೇಳ್ಕೊಂಡು ಹಾಗೆ ಕಾಂಪ್ರಮೈಸ್ ಮಾಡಿಸ್ತೀನಿ ಹೊರತು, ಅದರ್ವೈಸ್ ಅವನು ಅಷ್ಟೇ ತುಂಬ ತಲೆಯಲ್ಲಿ ಇಟ್ಕೊಳ್ಳಲ್ಲ, ಎಲ್ಲೋ ಒಂದು ಕಡೆ ಮಾತಾಡ್ತಾನೆ. ಅದು ಬಿಟ್ಟರೆ ದೆರ್ ಇಸ್ ನೋ ಕಾಂಪ್ರಮೈಸ್. ಇವಾಗ ಅವನು ಆದ್ರೂ ಯಾವತ್ತೂ ನಾನು ಮಾಡಿದ ತಪ್ಪು ನೀನು ಮಾಡಿದ ಸರಿ ಅಂತ ಹೇಳೋದೇ ಇಲ್ಲ, ಇವತ್ತವರೆಗೂ ಹೇಳಿಲ್ಲ. ಓಕೆ.
ನಂಗೆ ಅದೊಂದು ಬರಬೇಕು, ಒಂದು ಸಾರಿ ಹೇಳಬೇಕು, ಅವನೇ ಮಾಡಿದ ತಪ್ಪನ್ನ ಅವ್ನು ಒಪ್ಕೊಬೇಕು, ಅದನ್ನ ಒಪ್ಕೋತಾ ಇಲ್ಲ. ನೆಕ್ಸ್ಟ್ ಒಪ್ಕೋಬಹುದು. ನೆವರ್. ಅವನಿಗೊಂದು ಪಾಯಿಂಟ್ ಇರುತ್ತೆ, ನಾನೇ ಮಾಡಿದ್ದು ಸರಿ ಅಂತ. ಸೊ ಐಮ್ ಲೈಕ್ ವೇಟಿಂಗ್. ಇಲ್ಲಿ ಪ್ರಾಣಿಗಳ ಜೊತೆ ಒಂದಿಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತೀರಾ. ಸೊ ಪೆಟ್ ವಿಚಾರದಲ್ಲಿ ನಿಮಗೆ ಫೇವ್ರೆಟ್ ಪೆಟ್ ಯಾವುದು, ಯಾವುದನ್ನು ಜಾಸ್ತಿ ಪ್ರೀತಿ ಮಾಡ್ತೀರಾ ಅಂತ? ನನಗೆ ನಾಯಿಗಳು ಬೆಕ್ಕುಗಳು ಎರಡು ಭಯಂಕರ ಇಷ್ಟ. ಆ್ಯಂಡ್ ನಮ್ಮಮ್ಮ ಇಂದ ಬಂದಿರೋದದು. ನಮ್ಮಮ್ಮ ಆಲ್ ಹರ್ ಲೈಫ್ ಒಂದು ಮಿನಿಮಮ್ 20 ಬೀದಿ ನಾಯಿಗಳಿಗೆ ಊಟ ಹಾಕ್ತಾಯಿದ್ರು ನಮ್ಮ ಮನೇಲೇ. ಒಂದು ಟೈಮಲ್ಲಿ ನಮ್ಮ ಮನೆ ಗೇಟ್ ಒಳಗಡೆ ಬಂದರೆ 25 ಡಾಗ್ಸ್ ಇರ್ತಾಯಿತ್ತು. 25 ಡಾಗ್ಸ್ ಆ್ಯಂಡ್ 13 ಕ್ಯಾಟ್ಸ್. ಬ್ರೀಡ್ ನಾಯಿಗಳು ಇದ್ವು ನಮ್ಮ ಮನೇಲಿ, ಇಲ್ಲ ಅಂತಲ್ಲ, ಬಟ್ ದೋಸ್ ಆರ್ ಆಲ್ಸೋ ರೆಸ್ಕ್ಯೂ ಮಾಡಿರೋ ನಾಯಿಗಳು. ಬಟ್ ಯೂಶಲಿ ಸ್ಟ್ರೇಸ್ ಇಲ್ಲೋ ಅಲ್ಲಿ ಹೊಟ್ಟೆ ಹಾಸ್ಕೊಂಡಿರೋದಕ್ಕೆ ಊಟ ಹಾಕಿ ಆಮೇಲೆ ಅವ್ರು ಇವೆಂಚುಲಿ ಮನೆ ಒಳಗಡೆ, ಆಮೇಲೆ ಮನೆಯಿಂದ ಸೋಫಾಯಿಂದ ನಮ್ಮ ಬೆಡ್ ಮೇಲೆ ಬಂದುಬಿಟ್ಟಿರೋರು. ಸೊ ಅದೇ ಐ ಡೋಂಟ್ ನೋ, ಅದೇ ಜೀನ್ಸ್ ನನಗೆ ಬಂದುಬಿಟ್ಟಿದೆ. ನನಗೆ ಇಲ್ಲೂ ಇವಾಗ ನನ್ನ ಹಸ್ಬೆಂಡ್ ಜೊತೆ ಇರೋ ಮನೆ, ಇಲ್ಲೂ ಎಲ್ಲ ರೋಡಲ್ಲಿರೋ ಎಲ್ಲ ನಾಯಿಗಳನ್ನೂ ನಾನು ಫ್ರೆಂಡ್ ಮಾಡಿಕೊಂಡು ಅವ್ರು ದಿನಾಗಲೂ ಊಟ ಹೋಗುತ್ತೆ. ಆಮೇಲೆ 2 ನಾನು ಮನೆ ಒಳಗಡೆ ಇಟ್ಕೊಂಡಿದ್ದೀನಿ, ಮಿಕ್ಕಿದ್ದ ನಾನು ಕಾಂಪೌಂಡ್ ಒಳಗಡೆ ಬರ್ತೇನೆ. ಎರಡರದ್ದು ಅರ್ಜುನ ಮತ್ತು ಬ್ಲ್ಯಾಕೆ. ನೀವು ಪ್ರತಿ ಮಾತಲ್ಲೂ ನಿಮ್ಮ ಅಮ್ಮನ ಬಗ್ಗೆನೇ ಹೇಳ್ತಾ ಇದ್ರಿ. ಬಟ್ ಅವರಿಲ್ಲದ ಇಷ್ಟು ದಿನಗಳಂದರೆ 4 ಮಂತ್ ಆಯ್ತು, ಎಷ್ಟು ನೋವಾಗುತ್ತೆ? ಯಾಕಂದರೆ ಆ ಫೀಲ್ ಆಗ್ತಾ ಇರುತ್ತಾ? ನನ್ನ ಪ್ರಪಂಚ ಇದ್ದಿದೆ ನಮ್ಮಮ್ಮ. ಯುನೋ ಐ ವಾಸ್ ಆಲ್ ದ ಟೈಮ್. ನಂಗೆ ಶೂಟಿಂಗ್ ಇಲ್ಲ ಅಂದರೆ, ಅವರು ಶೂಟಿಂಗ್ ಮುಂಚೆ ಬರ್ತಾಯಿದ್ರು, ಆಮೇಲೆ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಜಾಸ್ತಿ ನನ್ನ ಜೊತೆ ಶೂಟಿಂಗ್ ಟ್ರಾವೆಲ್ ಮಾಡ್ತಾ ಇರಲಿಲ್ಲ. ಸೊ ಶೂಟಿಂಗ್ ಇಲ್ಲ ಅಂದರೆ ನಾನು ಇದ್ದಿದ್ದು ಬರೀ ನಮ್ಮಮ್ಮನ ಜೊತೆ. ಬೆಳಿಗ್ಗೆಯಿಂದ ಸಂಜೆ ನಾನು ಜಾಸ್ತಿ ಫ್ರೆಂಡ್ಸ್ ಜೊತೆನೂ ಹೊರಗಡೆ ಹೋಗಲ್ಲ. ಐ ಡೋಂಟ್ ಪಾರ್ಟಿ. ಅಮ್ಮ 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 ಅಮ್ಮ. ನಾನು ಮದುವೆ ಆದಮೇಲೂ ನಮ್ಮ ಅಮ್ಮನ ಮನೇಲೇ ಇದ್ದಿದ್ದು. ಆಮೇಲೆ ಇಲ್ಲಿ ಬಂದ್ರೂ ಅಷ್ಟೇ, ನಾನು ಬೆಳಿಗ್ಗೆ ಎದ್ದರೆ ಅಮ್ಮನ ಮನೆಗೆ. ಸೊ ಐ ವಾಸ್ ದೇರ್ ಸೋ ಮಚ್ ವಿತ್ ಹರ್ ದ್ಯಾಟ್ ವೆನ್ ಶೀ ಪಾಸ್ಡ್ ಅವೇ, ನನಗೆ ನನ್ನ ಕಾಲು ಕೆಳಗಡೆಯಿಂದ ಈ ಭೂಮಿ ಹೋದಂಗೆ ಆಗಿಬಿಟ್ಟಿತ್ತು. ಬಿಕಾಸ್ ಐ ಡಿ ನೋ ಓಕೆ ನೆಕ್ಸ್ಟ್ ನಾನು ಏನು ಮಾಡಲಿ. ಲೈಕ್ ನಾನು ಸುಳ್ಳು ಹೇಳಬಾರ್ದು, ನನ್ನ ಹಸ್ಬೆಂಡ್ ಹತ್ರನೂ ನಂಗೆ ಅಷ್ಟು ಅಟ್ಯಾಚ್ಮೆಂಟ್ ಅಲ್ಲ. ಲೈಕ್ ಇಟ್ಸ್ ಫಾರ್ ಮೀ ಮೈ ಮದರ್ ವಾಸ್ ಮೈ ವರ್ಲ್ಡ್. ನನ್ನ ಮನಸ್ಸಲ್ಲಿ ನಾನು ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾಗಲ ಮಮ್ಮಿ ಐ ಮಿಸ್ ಯು ಮಮ್ಮಿ, ದಟ್ ಮಚ್ ಆಫ್ ಡಿಫಿಕಲ್ಟಿ ಫಾರ್ ಮೀ ಇಟ್ ಇಸ್. ಸೊ ಇದಾದ ಮೇಲೆ ಅಮ್ಮನ ಲಾಸ್ಟ್ ದಿನ ನೀವು ನೋಡಿರೋದು, ಹೇಳಿರೋದು ಏನಾದರೂ ಮಾತು ನೆನಪಿದೆಯಾ? ನಾನು ಆ ಶೂಟಿಂಗ್ ಮುಗಿಸ್ಕೊಂಡು ಮಂಗಳೂರಿಗೆ ಶಿವರಾತ್ರಿಗೆ ಅಂತ ಹೋಗಿದ್ದೆ. ಆ್ಯಂಡ್ ನಮ್ಮಮ್ಮ ನಮ್ಮ ದೊಡ್ಡಣ್ಣನ ಕೈನಲ್ಲಿ ಶಿ ಸೆಡ್ ಆಸ್ಕ್ ಹರ್ ಟು ಕಮ್ ಬ್ಯಾಕ್, ಯಾಕಂದರೆ ನಂಗೊಂದು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು. ಆವಾಗ ಆಲ್ರೆಡಿ ತುಂಬ ಹುಷಾರಿಲ್ಲದೆ ಇದ್ದರು ಅವರು. ನಾನು ಇಮಿಡಿಯೇಟಾಗಿ ಮಂಗಳೂರಿಂದ ಬಂದು ಐ ಥಿಂಕ್ ದ ಲಾಸ್ಟ್ 3 days ನಾನು ಇಲ್ಲಿ ಬರಲೇ ಇಲ್ಲ ಈ ಮನೆಗೆ. ಐ ವಾಸ್ ವಿತ್ ಮೈ ಮದರ್. ಲಾಸ್ಟ್ ನೈಟ್ ಅಂತೂ ಐ ವಾಸ್ ಹೋಲ್ಡಿಂಗ್ ಅವರ್ ಹ್ಯಾಂಡ್. ಅವ್ರ ಕೈ ಇಟ್ಕೊಂಡೇ ಇದ್ದಿದ್ದು ಫುಲ್ ನೈಟ್. ಐ ವಾಸ್ ಹೋಲ್ಡಿಂಗ್ ಅವರ್ ಹ್ಯಾಂಡ್. ನಂಗೆ ಅದೇ ಸ್ಯಾಟಿಸ್ಫ್ಯಾಕ್ಷನ್. ನೀರು ಕೇಳಿದ್ರು ನೀರು ಕೊಟ್ಟೆ, ಸೂಪ್ ಕೇಳಿದ್ರು ಸೂಪ್ ಕೊಟ್ಟೆ, ಅವ್ರು ತಿನ್ನೋಕ್ಕೆ ಕೇಳಿದ್ರು ತಿನ್ನಕ್ಕೆ ಕೊಟ್ಟೆ. ನಾನು ಅವ್ರ ಜೊತೆನೇ ಅವ್ರ ಕೈ ಹಿಡ್ಕೊಂಡೆ. ಅವ್ರ ಕೊನೆ ಕ್ಷಣವರೆಗೂ ಅವ್ರ ಹಿಡ್ಕೊಂಡೇ ಇದ್ದಿದ್ದು ನಾನು, ಕೊನೆ ಕ್ಷಣವರೆಗೂ. ಐ ಥಿಂಕ್ ಲಾಸ್ಟ್ ಮಿನಿಟ್ ಐ ವಾಸ್ ಲೈಕ್ ಥಿಂಕಿಂಗ್ ಓಕೆ ನಾನು ಮನೆಗೆ ಹೋಗಿ ಚೇಂಜ್ ಮಾಡ್ತೀನಿ ಅಂತ. ಬಟ್ ಬೈ ದೆನ್ ಶಿ ಪಾಸ್ಡ್ ಅವೇ. ಚೆನ್ನಾಗಿ ಬಾಳಿ ಬದುಕಿದ್ರಲ್ಲ, ಐ ಥಿಂಕ್ ಅದನ್ನು ನಾನು ನೆನ್ಪಿಟ್ಕೊಂಡು ಇರಬೇಕು ಅಂತ ನಾನಿದ್ದೀನಿ. ಬಟ್ ಇಟ್ಸ್ ವೆರಿ ಪೇನ್ಫುಲ್. ನಿಮ್ಮ ಪ್ರತಿಯೊಂದಕ್ಕೂ, ತಿಂಡಿಗೂ ಊಟಕ್ಕೂ ಎಲ್ಲ ನೀವು ಅಮ್ಮನ ಡಿಪೆಂಡ್ ಹಾಕಿದ್ದವರು. ಬಟ್ ಈ 4 ತಿಂಗಳು ಎಷ್ಟು ಕಷ್ಟ ಆಗ್ತಾ ಇದೆ? ತುಂಬ ಮೆಂಟಲಿ ಐ ಆಮ್ ವೆರಿ ಡೌನ್. ಐ ಹ್ಯಾವ್ ನಾಟ್ ಗಾನ್ ಔಟ್. ಆ್ಯಂಡ್ ಆ್ಯಕ್ಚುಲಿ ಇವಾಗಲೇ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದು. ಐ ಸ್ಟಾರ್ಟೆಡ್ ವಿತ್ ಮೈ ಫಿಟ್ನೆಸ್ ಜರ್ನಿ ಆಗಲಿ, ವಿತ್ ಮೈ ಇಂಟರ್ವ್ಯೂಸ್ ಆಗಲಿ, ಅಥವಾ ಸ್ಟಾರ್ಟೆಡ್ ಗೋಯಿಂಗ್ ಔಟ್ ಫಾರ್ ಇವೆಂಟ್ಸ್. ಇವಾಗ ನಾನು 4 monthsಲ್ಲಿ ಐ ವುಡ್ ನಾಟ್ ಕಾಲ್ ಇಟ್ ಡಿಪ್ರೆಷನ್, ಬಟ್ ಏನು ಹೇಳ್ತಾರೆ, ಲೈಕ್ ಪ್ರತಿದಿನ ತುಂಬ ಅಳ್ತಾ ಇದ್ದೆ. ಲೈಕ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್. ನಾನು ಯಾವತ್ತೂ ಆ ಥರ ಮಾಡಿಲ್ಲ. ವೇರ್ ನಾನು ಬೆಳಿಗ್ಗೆ ಎದ್ದು ಅಳೋದು ನಾನು ಯಾವತ್ತೂ ಮಾಡಿಲ್ಲ ಲೈಫಲ್ಲಿ. ಬಟ್ ನಮ್ಮ ಅಮ್ಮ ತೀರ್ಕೊಂಡ್ಮೇಲೆ ಬೆಳಿಗ್ಗೆ ಎದ್ದು ಅಳಕ್ಕೆ ಶುರು ಮಾಡ್ತೀನಿ. ಯೋಗ ಮಾಡ್ತಾ ಇರ್ತೀನಿ, ಅಳಕ್ಕೆ ಶುರು ಮಾಡ್ತೀನಿ, ಊಟ ಮಾಡ್ತಾ ಇರ್ತೀನಿ, ಅಳಕ್ಕೆ ಶುರು ಮಾಡ್ತಾ ಇರ್ತೀನಿ. ಐ ವಾಸ್ ಕ್ರೈಂಗ್ ನಾನ್ ಸ್ಟಾಪ್. ಬಟ್ ಇಟ್ ವಾಸ್ ಬಿಕಮಿಂಗ್ ಟೂ ಮಚ್. ಆ್ಯಂಡ್ ಓಕೆ ಡಿಪ್ರೆಷನ್ ಅಂದರೆ ಇದೇನಾ ಅಂತ ಅನಿಸಿದ್ದು ನನಗೆ ನಮ್ಮಮ್ಮ ತೀರ್ಕೊಂಡ್ಮೇಲೆ. ಬಿಕಾಸ್ ಹೇಳ್ತಾರೆ ವೆನ್ ಯು ವೆರಿ ವೆರಿ ಡಿಪ್ರೆಸ್, ನೀನು ಬೆಳಿಗ್ಗೆ ಎದ್ದು ನೀನು ಅಳ್ತಾ ಇರ್ತೀಯ, ಯು ವಿಲ್ ನಾಟ್ ಹ್ಯಾವ್ ಎನಿ ಮೋಟಿವೇಶನ್ ಅಂತ. ಸೊ ದ್ಯಾಟ್ ಹ್ಯಾಪನ್ ವೆನ್ ಮೈ ಮದರ್ ಡೈಟ್. ಐ ವಾಸ್ ವೆರಿ ಬ್ಯಾಡ್. 3 months ಮುಂಚೆ ನೀವು ನನ್ನ ನೋಡಿದರೆ ಯು ವುಡ್ ಬಿನ್ ಲೈಕ್ ಏನಾಗ್ತಾ ಇದೆ ನಿನಗೆ ಅಂತ, ಫುಲ್ ಡಲ್ ಆಗಿಬಿಟ್ಟಿದೆ. ಬಟ್ ನಾವು ಐ ಆಮ್ ಥಿಂಕಿಂಗ್ ಅವರು ನನ್ನ ಹಿಂಗೆ ನೋಡೋಕ್ಕೆ ಇಷ್ಟಪಡಲ್ಲ. ಶಿ ವಿಲ್ ವಾಂಟ್ ಟು ಸಿ ಮೀ ಹ್ಯಾಪಿ ಆ್ಯಂಡ್ ಥಿಂಕ್. ಸೊ ನಾವು ಐ ಆಮ್ ಬ್ಯಾಕ್ ಟು ಲೈಕ್ ಶುಭಾ ಪುಂಜ ಲೈಫು. ಸಿನಿ ಕೆರಿಯರ್ ಹೆಂಗಿದೆ? ಯಾಕಂದರೆ ಹೇಳ್ತಾರೆ ಆಫ್ಟರ್ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಆಫರ್ಸ್ ಬರಲ್ಲ ಅಂತ. ಇದನ್ನು ಅಗ್ರಿ ಮಾಡ್ತೀರಾ ನೀವು? ಐ ಥಿಂಕ್ ಬರೋ ಆಫರ್ಸು ಇವಾಗ ನಿಮಗೆ 10 ಬರ್ತಾ ಇದ್ರೆ ಅದು ಆ ಜಾಗದಲ್ಲಿ 5 ಬರುತ್ತೆ. ಬಟ್ ಐ ಥಿಂಕ್ ಅದನ್ನು ನಾವೇ ಬಿಲ್ಡ್ ಮಾಡಬೇಕು.
ಸೊ ದಟ್ ಇಸ್ ವೈ ನಾನು ವರ್ಕ್ನ ಸ್ಟಾಪ್ ಮಾಡಿಲ್ಲ ಯಾವುದೇ ರೀತಿಲಾಗಲಿ, ವೆದರ್ ಇಟ್ ಇಸ್ ಟೆಲಿವಿಷನ್ ಆರ್ ವೆದರ್ ಥ್ರೂ ಮೈ ಇವೆಂಟ್ಸ್ ವೆದರ್ ಥ್ರೂ ಮೈ ಯೂಟ್ಯೂಬ್, ನಾನು ಕಾಣಿಸ್ಕೋತಾನೆ ಇರ್ತೀನಿ. ಈಗ ಅತ್ತೆ ಮಾವ ಇವರು ವಿಚಾರ ಬರೋದ್ರೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ? ವೆರಿ ವೆರಿ, ನನ್ನ ಅತ್ತೆ ಮಾವ ತುಂಬ ಕೂಲ್. ಆ್ಯಂಡ್ ನಾನು ನಮ್ಮ ಅತ್ತೆಗಾಗಲಿ ನನ್ನ ಮಾವಂಗೆ ತುಂಬ ಕ್ಲೋಸ್. ನಾನು ನಾನೇ ಅವ್ರಿಗೆ ಟೀಸ್ ಮಾಡ್ತಾಯಿದ್ದೀನಿ, ನಿಮ್ಮ ಮುದ್ದಿನ ಸೊಸೆ ಅಲ್ವಾ ನಾನು ಅಂತ. ಸೊ ನನ್ನ ಮಾವನಿಗೆ, ನನ್ನ ಅತ್ತೆಗೆ, ನನ್ನ ನಾದ್ನಿಗೆ ಐ ಆಮ್ ವೆರಿ ಕ್ಲೋಸ್ ಟು ದೆಮ್ ಆ್ಯಂಡ್ ದೇ ಆರ್ ವೆರಿ ಸಪೋರ್ಟಿವ್ ಬಿಕಾಸ್ ಅವ್ರ ಮನೇಲಿ ದ ವುಮೆನ್ ಆರ್ ವರ್ಕಿಂಗ್ ವಿಮೆನ್. ಇವಾಗ ನಮ್ಮ ಅತ್ತೆ ಶಿ ರನ್ಸ್ ದ ಗ್ಯಾಸ್ ಬಿಸ್ನೆಸ್. ನನ್ನ ನಾದ್ನಿ ಶಿ ಈಸ್ ವೆರಿ ವೆರಿ ಆ್ಯಕ್ಟಿವ್ ಇನ್ ಹರ್ ವರ್ಕ್ ಆ್ಯಂಡ್ ಶಿ ವರ್ಕ್ಸ್ ವಿತ್ NGO, ಶಿ ವರ್ಕ್ಸ್ ವಿತ್ ದ ಪೊಲಿಟಿಕಲ್ ದಿಸ್ ಥಿಂಗ್. ಅವಳು ಲಂಡನಲ್ಲಿ ಓದ್ಬಿಟ್ಟು ಬಂದಿರೋದು. ಸೊ ಹಾಗಾಗಿ ಅವ್ರ ಮನೇಲಿ ವರ್ಕಿಂಗ್ ವುಮನ್ ಆಗಿರೋದ್ರಿಂದ ಅವರು ತುಂಬ ಸಪೋರ್ಟಿವ್ ನನ್ನ ಕರಿಯರ್ಗೆ. ಆ್ಯಂಡ್ ನಮ್ಮ ಅತ್ತೆನೂ ಯಾವಾಗಲೂ ಹೇಳ್ತಾ ಇರ್ತಾರೆ, ಪ್ಲೀಸ್ ನೀನು ಬ್ಯುಸಿಯಾಗಿರು, ತಲೆನೇ ಕೆಡಿಸ್ಕೊಂಬೇಡ, ಅದು ನನ್ನ ಮಗನ, ಅವನು ಬರೋದೇ ರಾತ್ರಿ 12-11ವರೆಗೆ ಅಂತ. ಸೊ ಹಾಗಾಗಿ ಐ ಹ್ಯಾವ್ ಅ ಲಾಟ್ ಆಫ್ ಸಪೋರ್ಟ್. ಒಂದು ಕಡೆ ಸಿನಿಮಾ, ಒಂದು ಕಡೆ ಮನೆ, ಎರಡನ್ನೂ ನಿಭಾಯಿಸುವಂಥ ಶುಭ ಅವರಿಗೆ ಮಗು ಬೇಕು ಅಂತ ಅನಿಸಿಲ್ವಾ? ನನ್ನ ಮಕ್ಕಳಿದಾರಲ್ಲ, ಎಷ್ಟೊಂದು ನಾಯಿ ಬೆಕ್ಕುಗಳೇ. ಸೊ ಆ ಮಕ್ಕಳು ಬಿಟ್ಟು ಮಗು ಬೇಕು ಅಂತ ಅನಿಸಿಲ್ವಾ ಅನ್ನೋ? ಇಟ್ ಈಸ್ ದೇರ್, ಬಟ್ ಐ ಆಲ್ವೇಸ್ ಸೇ ದಟ್ ಮಗು ಆಗೋದು ಒಂದು ದೇವ್ರು ಕೊಡೋ ವರ ಅಂತ. ಸೊ ವೆನ್ ಇಟ್ ಹ್ಯಾಪನ್ಸ್ ಇಟ್ ವಿಲ್ ಹ್ಯಾಪನ್. ಸೊ ಯಾ, ದ್ಯಾಟ್ ಐ ಕೆನಾಟ್ ಪ್ಲ್ಯಾನ್. ಈವನ್ ಇಫ್ ವಿ ಪ್ಲ್ಯಾನ್, ಇಟ್ ಹ್ಯಾಸ್ ಟು ಹ್ಯಾಪನ್. ಸೊ ಬಿಸ್ನೆಸ್ ಏನಾದರೂ ಪ್ಲ್ಯಾನ್ ಇದೆಯಾ? ಯಾಕಂದರೆ ಪ್ಲಾನಿಂಗ್ ಇದೆಯಾ? ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಶುಭ ನೆಕ್ಸ್ಟ್ ಫ್ಯೂಚರಲ್ಲಿ? ಸೊ ಐ ಆಮ್ ಲಾಂಚಿಂಗ್ ಮೈ ಓನ್ ಸ್ಕಿನ್ ಪ್ರಾಡಕ್ಟ್. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಆಯುರ್ವೇದಿಕ್ ಆ್ಯಂಡ್ ಯಾವುದೇ ಕೆಮಿಕಲ್ಸ್ ಇಲ್ಲದೆ. ಸೊ ನನ್ನ ಪ್ರಾಡಕ್ಟ್ಸಲ್ಲಿ ಒಂದು ಸ್ಮೆಲ್ ಆಗಲಿ ಕಲರ್ ಕೂಡ ಇರಲ್ಲ, ಬಿಕಾಸ್ ನಾವು ಸ್ಮೆಲ್ ಹಾಕೋದಾದ್ರೂ ಕೆಮಿಕಲ್ಸ್ ಹಾಕಬೇಕು. ಸೊ ಹಾಗಾಗಿ ವಿ ಆರ್ ಡೂಯಿಂಗ್ ಕಮಿಂಗ್ ಅಪ್ ವಿತ್ ಆಯುರ್ವೇದಿಕ್ ಸ್ಕಿನ್ ಆ್ಯಂಡ್ ಹೇರ್ ವೇರ್ ದೇ ವಿಲ್ ಬಿ ಒಂದು ಕೆಮಿಕಲ್ಸು ಇಲ್ಲದೆ ಓನ್ಲಿ ಆಯುರ್ವೇದಿಕ್ ನಮಗೆ ಗೊತ್ತಿರೋ ಇದನ್ನು ಮಾಡಿ ತರುವಂತಹ ಒಂದು ಪ್ರಾಡಕ್ಟ್ನ ನಾನು ಐ ಆಮ್ ಪ್ಲ್ಯಾನಿಂಗ್ ಟು ಲಾಂಚ್. ಸ್ಕಿನ್ ಕೇರ್ ಆಲ್ರೆಡಿ ಪ್ರೊಡಕ್ಷನಲ್ಲಿದೆ. ಸೊ ನನ್ನ ಪ್ರಾಡಕ್ಟ್ಸ್ ಬರುತ್ತೆ ಬೇಗ. ಅದು ಬಿಟ್ಟರೆ ಬೇರೆದೆಲ್ಲ ಐ ವಿಲ್ ರಿವೀಲ್. ಸ್ಪೆಷಲ್ ಆಗಿರುತ್ತೆ. ಓಕೆ. ಸೊ ಈಗ ಸಿನಿಮಾ ವಿಚಾರವೆಲ್ಲ ಮಾತಾಡಿದ್ದೀರಾ, ಬಟ್ ಒಂದು ಡ್ರೀಮ್ ಅಂತ ಇರುತ್ತಲ್ಲ ಶುಭಾಗೆ? ಮೈ ಡ್ರೀಮ್ ಇಸ್ ಟು ಹ್ಯಾವ್ ಒನ್ ನೈಸ್ ಬಿಗ್ ತೊಟ್ಟಿ ಮನೆ, ಫಾರ್ಮ್ ಹೌಸ್. ನನಗೆ ತುಂಬ ನನ್ನ ಆನ್ಸಿಸ್ಟ್ರಲ್ ಮನೆ ಇದೆ, ದಟ್ ಇಸ್ ಆಲ್ಸೋ ಅ ಫಾರ್ಮ್ ಹೌಸ್. ಆ್ಯಂಡ್ ಇಲ್ಲೂ ಕೂಡ ಸ್ವಂತ ಮನೆ ಇದೆ. ಬಟ್ ಆದ್ರೂ ನಾನು ತೊಗೊಂಡಿರೋ ಒಂದು ಫಾರ್ಮ್ ಹೌಸ್ ಬೇಕು ಅನ್ನೋದು ಮೈ ಡ್ರೀಮ್. ಇಟ್ ಇಸ್ 20 ವರ್ಷದ ನಿಮ್ಮ ಸಿನಿ ಜರ್ನಿಯಲ್ಲಿ ಒಬ್ಬ ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು, ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ, ಯಾಕೆ ಅಂತ? ಇವಾಗ 20 years ಒಂದು ಪರ್ಸನ್ ಇಂಡಸ್ಟ್ರಿಲಿ ಇದ್ದಾರೆ ಅಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್, ಯುನೋ. ಆ್ಯಂಡ್ ಇವತ್ತಿಗೂ ನನ್ನ ರೆಲೆವೆಂಟ್ ಆಗಿ ಇಟ್ಟಿರೋದಕ್ಕೆ ನಾನು ಥ್ಯಾಂಕ್ ಮಾಡೋದು ನನ್ನ ಫ್ಯಾನ್ಸ್. ಅವ್ರಿಗೆ ಥ್ಯಾಂಕ್ಸ್ ಮಾತ್ರ ಅಲ್ಲ, ಒಂದು ಕಿಸ್ಸು, ಬಿಕಾಸ್ ಇವತ್ತಿಗೂ ನನ್ನ ಇಷ್ಟಪಡ್ತಾ ಇದ್ದಾರೆ. ಇಂಡಸ್ಟ್ರಿಲಿ ಐ ಥ್ಯಾಂಕ್ ಎವ್ರಿ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಫಾರ್ ದ್ಯಾಟ್ ಆಪರ್ಚುನಿಟಿ. ಈಗಾಗಲೇ ಬರ್ಡೇ ಮುಗಿಸಿದ್ದೀರಾ, ಮುಂದಿನ ಬರ್ಡೇಗೆ ಅಷ್ಟೊತ್ತಿಗೆ ಇನ್ನೊಂದು ಗುಡ್ ನ್ಯೂಸ್ ಕೊಡಿ. ಜೊತೆಗೆ ಬಿಸ್ನೆಸ್ ಪ್ಲಾನಿಂಗ್ ಮಾಡಿದ್ದೀರಾ, ಅದು ಆದಷ್ಟು ಬೇಗ ಆಗಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾನ ಎದುರು ನೋಡ್ತೀವಿ ದಿಸ್ ಇಯರ್ 100%. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಕನ್ನಡ ಚಿತ್ರರಂಗದ ಕ್ಯೂಟ್ ನಟಿ ಅಂತ ನೆನೆಸ್ಕೊಂಡಿರುವಂಥ ಶುಭಾ ಪುಂಜ್ ಅವರ ಸಿನಿ ಜರ್ನಿಯ ಜೊತೆಗೆ ಒಂದಿಷ್ಟು ಫ್ಯಾಮಿಲಿ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.